ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅಂಡ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಯಶು. ತುಂಬಾ ದಿನ ಆಗಿತ್ತು ವಿಡಿಯೋ ಮಾಡಿ. ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಮೆಸೇಜ್ ಮಾಡಿದ್ರು, ಏನಕ್ಕೆ ವಿಡಿಯೋ ಮಾಡ್ತಾ ಇಲ್ಲ, ಸ್ಟಾಪ್ ಮಾಡ್ಬಿಟ್ಟಿದ್ದೀರಾ ಅಂದ್ಬಿಟ್ಟು ಅಂತ. ಸೊ ಸ್ವಲ್ಪ ಕೆಲಸದ ಬಿಸಿಲಿ ವಿಡಿಯೋ ಮಾಡಕ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಒಂದು ಮಾರುತಿ 800 ಗಾಡಿಗೆ ಒಂದು ಗೇರ್ ನಾಬ್, ಸ್ಪಾರ್ಕೋದು ಗೇರ್ ನಾಬ್ ನೀವೇ ತರಿಸಿ ನೀವೇ ಚೇಂಜ್ ಮಾಡ್ಕೋಬಹುದು. ಅದು ಹೇಗೆ, ಎಲ್ಲಿಂದ ಪರ್ಚೇಸ್ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾದ್ರೆ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ಬೋದು, ಇದೇ ಒಂದು ಸ್ಪಾರ್ಕೋ ಕಂಪ್ನಿದು ಒಂದು ನಾಬು ನಾವು ಕೇರಳದಿಂದ ಬುಕ್ ಮಾಡಿದ್ದು. ಸೊ ಈ ಪ್ರಾಡಕ್ಟಿನ ಬೆಲೆ ಬಂದು 680 ರೂಪಾಯಿ ಆಗುತ್ತೆ, ಅದ್ರಿಗೆ 680 ರುಪೀಸ್ ಈ ಪ್ರಾಡಕ್ಟಿನ ಬೆಲೆ. ಸೊ ಇದರಲ್ಲಿ ಎರಡು ಕಂಪ್ನಿ ಇದೆ, ಒಂದು ಸ್ಪಾರ್ಕೋ ಕಂಪ್ನಿದು ಒಂದು ಬರುತ್ತೆ, ಇನ್ನೊಂದು ಮೋಮೋ ಅಂತ ಒಂದು ಬರುತ್ತೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತರಿಸ್ಕೋಬೋದು. ಸೊ ನಾನು ಸ್ಪಾರ್ಕೋ ಕಂಪ್ನಿದು ತರಿಸ್ಕೊಂಡಿದ್ದೆ, ಕೇವಲ 680 ರೂಪಾಯಿಗೆ ಅವರು ಕೊರಿಯರ್ ಮಾಡಿ ಕೊಡ್ತಾರೆ. ಸೊ ನೋಡ್ಬೋದು ಒಳಗಡೆ ನಿಮಗೆ ಏನೇನಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಮೊದಲನೇದಾಗಿ ಓಪನ್ ಮಾಡಿದಾಗ ನಿಮಗೆ ಈ ಥರ ಒಂದು ನಾಬ್ ಬರುತ್ತೆ. ಸೊ ಈ ನಾಬು ನಿಮಗೆ ಮೆಟಲಲ್ಲಿ ಮಾಡಿರ್ತಾರೆ. ಸೊ ಇದು ನೋಡ್ಬೋದು ನೀವು, ಬ್ಲ್ಯಾಕ್ ಫಿನಿಶಿಂಗ್ ವಿತ್ ರೆಡ್ ಕಾಂಬಿನೇಷನಲ್ಲಿ ವೈಟ್ ಲೋಗೋದಲ್ಲಿ ಕೊಟ್ಟಿದ್ದಾರೆ. ನಿಮಗೆ ತುಂಬ ಸ್ಪೋರ್ಟಿ ಲುಕ್ಕಾಗಿ ಕಾಣುತ್ತೆ. ನಿಮಗೆ ಹ್ಯಾಂಡಿ ಕೂಡ ಇದು ತುಂಬ ಇದು ಚೆನ್ನಾಗಿದೆ. ಸೊ ಮೇಲ್ಗಡೆ ಕೂಡ ಎಸ್ ಅಂತ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ವಾಷರ್ ಕೊಡ್ತಾರೆ ಒಂದು. ಯಾಕಂದರೆ ಗೇರ್ ರಾಡು ಕೆಲವೊಂದರಲ್ಲಿ ಚಿಕ್ಕದಿರುತ್ತೆ, ಕೆಲವೊಂದರಲ್ಲಿ ದೊಡ್ಡದಿರುತ್ತೆ ವಾಷರು. ಸೊ ಹಾಗಾಗಿ ನಿಮಗೆ 3 ಥರ ವಾಷರ್ ಕೊಡ್ತಾರೆ ಇಲ್ಲಿ. ನಿಮ್ಮ ಗಾಡಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ನೀವು ಇದನ್ನು ತರಿಸ್ಕೊಂಡು ಫಿಟ್ ಮಾಡ್ಕೋಬೋದು. ಸೊ ಇದು ಫಿಟ್ಟಿಂಗ್ ಕೂಡ ತುಂಬಾ ಈಸಿ. ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ನೀವು ಫಿಟ್ ಮಾಡ್ಕೋಬೋದು ಅಂದ್ಬಿಟ್ಟು ಅಂತ. ಬನ್ನಿ ಅದು ಸ್ಟಾರ್ಟ್ ಮಾಡೋಣ, ಹೇಗೆ ಫಿಟ್ ಮಾಡೋದಂತ. ನೋಡ್ಬೋದು, ಮೊದಲನೇದಾಗಿ ನಂದು ಈ ಥರ ಒಂದು ಗೇರ್ ನಾಬ್ ಇತ್ತು. ಸೊ ಇದನ್ನು ನಾನು ತೆಗೆದ್ಬಿಟ್ಟು ಸ್ಪಾರ್ಕೋದು ಹಾಕಬೇಕು ಅಂದ್ಬಿಟ್ಟು ತರಿಸಿದ್ದೆ. ಸೊ ಈಗ ತೆಗಿತಾ ಇದ್ದೀನಿ. ಇದಕ್ಕೆ ಆಲಂಕಿ ಬೇಕು, ಈ ಆಲಂಕಿಯಿಂದ ಇದನ್ನ ತೆಗಿಬೇಕಾಗಿತ್ತು. ಬಟ್ ಈ ಸ್ಪಾರ್ಕೋಗೆ ಯಾವುದೇ ಥರವಾದ ಆಲಂಕಿ ಇಲ್ಲ, ಡೈರೆಕ್ಟಾಗಿ ನೀವು ಇದನ್ನು ಈ ಫಿಟ್ ಮಾಡ್ಬೋದು ಆರಾಮಾಗಿ. ಬನ್ನಿ ಇದನ್ನು ಫಸ್ಟು ತೆಗಿಯೋಣ. ಆಗಲೇ ಹೇಳ್ದಂಗೆ ನೋಡಿ, ಇಲ್ಲಿ 3 ವಾಷರ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಗಾಡಿ ಗೇರ್ ರಾಡ್ಗೆ ಯಾವ್ದು ಸೂಟಬಲ್ ಆಗುತ್ತೆ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ದಪ್ಪದಿರುತ್ತೆ, ಸಣ್ಣದಿರುತ್ತೆ, ಮತ್ತೆ ಇನ್ನೊಂದು ಮೀಡಿಯಂ ಸೈಜ್ ಇರುತ್ತೆ. ಸೊ ನಮ್ಮ ಗಾಡಿಗೆ ಇದು ಸೂಟ್ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಇದನ್ನ ನಾನು ಫಿಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಹೇಗೆ ಮಾಡ್ಬೇಕಂದ್ರೆ, ಫಸ್ಟ್ ಈ ನಾಬ್ ಒಳಗಡೆ ಇದನ್ನ ಟೈಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಒಂದು ಫಿಟ್ಟಿಂಗ್ ಅಲ್ಲಿ ಇದನ್ನ ಟೈಟ್ ಮಾಡಿ, ಸೊ ಅದಾದ್ಮೇಲೆ ಈ ನಾಬ್ ಏನಿದೆ ಅದನ್ನ ಗೇರ್ ರೋಡ್ಗೆ ಹಾಕ್ಬಿಟ್ಟು ಮಾಮೂಲಿ ಸೇಮ್ ಅದೇ ತರ ಟೈಟ್ ಮಾಡ್ಬೇಕಾಗುತ್ತೆ. ತುಂಬಾ ಈಸಿ ಫಿಟ್ಟಿಂಗ್ ಇದು, ನೀವು ಆರಾಮಾಗಿ ಮಾಡ್ಕೋಬಹುದು ಮನೇಲೆ. ನೋಡಿ, ಜಸ್ಟ್ ಈಗ ತಿರುಗಿಸಿ ಹೀಗೆ ಇದನ್ನ ಟೈಟ್ ಮಾಡ್ಕೋಬೇಕು. ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ತಿರ್ಸ್ಬಿಟ್ಟು ಲಾಸ್ಟ್ ಒಂದು ಥ್ರೆಡ್ ಅಲ್ಲಿ ಇದು ಟೈಟ್ ಆಗುತ್ತೆ. ಸೊ ಹಾಗೆ ನಿಮ್ಗೆ ಏನು ಶೇಕ್ ಬರಲ್ಲ. ಇದು ನೋಡ್ಬೋದು, ತುಂಬಾ ಈಸಿ ಫಿಟ್ಟಿಂಗ್ ಇದು. ಸೊ ಇದು ಏನಂದ್ರೆ ಹಳೇದು ಒಂದು ನಾಬಲ್ ಇದ್ದು, ಅದನ್ನ ಕಟ್ ಮಾಡಬೇಕು. ಸೊ ನಾನು ನಿಮ್ಗೆ ವಿಡಿಯೋ ಮಾಡ್ಲಿಕ್ಕೆ ಅದನ್ನ ಕಟ್ ಮಾಡಿಲ್ಲ. ಇವಾಗ ಕಟ್ ಮಾಡಿ ನಿಮ್ಗೆ ಫುಲ್ ಫಿನಿಶಿಂಗ್ ಅಲ್ಲಿ ತೋರಿಸ್ತೀನಿ ಎಷ್ಟು ಸ್ಪೋರ್ಟಿ ಲುಕ್ ಬರುತ್ತೆ ಅಂತ. ನೋಡ್ಬೋದು, ಗಮನಿಸ್ಬೋದು ನೀವು ಇಲ್ಲಿ. ನೋಡ್ಬೋದು, ಫಿಟ್ ಆದ್ಮೇಲೆ ನಿಮ್ಗೆ ಈ ತರ ಒಂದು ಸ್ಪೋರ್ಟಿ ಲುಕ್ ಅಲ್ಲಿ ನಿಮ್ಮ ವೆಹಿಕಲ್ ಕಾಣುತ್ತೆ. ನೀವು ನೋಡಿ, ಹಿಂದೆಯಿಂದ ತಿರುಗಿಸಿ ನೋಡಿದ್ರೆ ನಿಮ್ಗೆ ಈ ತರ ಒಂದು ಲುಕ್ ಅಲ್ಲಿ ಕಾಣುತ್ತೆ. ತುಂಬಾ ಚೆನ್ನಾಗಿದೆ ಇದು. ಹೈವೇಸ್ ಅಲ್ಲಿ ಕೂಡ ನಿಮ್ಗೆ ಒಳ್ಳೆ ಗ್ರಿಪ್ ಇರುತ್ತೆ. ನಿಮ್ಗೆ ಘಾಟ್ ಸೆಕ್ಷನ್ಗೆಲ್ಲ ಹೋದಾಗ ಗೇರ್ ಚೇಂಜ್ ಮಾಡಬೇಕು ಅಂದಾಗ ಕೈ ಸ್ಲಿಪ್ ಆಗೋದಿಲ್ಲ. ಸೊ ನೋಡಿದ್ರಲ್ಲ, ನಿಮ್ಮ ಒಂದು ಮಾರುತಿ 800 ಗಾಡಿಗೆ ಹೇಗೆ ಒಂದು ಗೇರ್ ನಾಬ್ ನ ನೀವೇ ಚೇಂಜ್ ಮಾಡ್ಕೋಬಹುದು ಅಂದ್ಬಿಟ್ಟು ಅಂತ. ಸೊ ಈ ಪ್ರಾಡಕ್ಟ್ ಪರ್ಚೇಸ್ ಮಾಡೋದು ನಂಬರ್ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ತರಿಸ್ಕೊಂಡು ನಿಮ್ಮ ಗಾಡಿ ಕೂಡ ನೀವು ಫಿಟ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.